ಪರೋಕ್ಷವಾಗಿ ಹೇಳ್ತಾರೆ, ಬಾಬಾ ನೆನಪಿನಲ್ಲೇ ನಿಮ್ಮ ಮಕ್ಕಳಿಗಿರೋದು ಕಷ್ಟ. जन्म जन्मांतर का देह अभिमान मिटाकर देही अभिमानी बने, इसमें बड़ी मेहनत है। ಅನೇಕ ಜನ್ಮದ ಒಂದು ಅಭಿಮಾನವನ್ನು ಅಳಿಸಿ ಆತ್ಮ ಅಭಿಮಾನಿಯಾಗಿ ನೆನಪು ಮಾಡೋದು ಇದರಲ್ಲಿ ಬಹಳ ಕಷ್ಟದ ಮಾತು. कहना तो बड़ा सहज है, परंतु अपने को आत्मा समझे और बाप को भी बिंदु रूप में याद करे, इसमें मेहनत है। ಈಸಿ ಆದರೆ ನಮಗೆ ನಾವು ಆತ್ಮ ಅಂತ ತಿಳಿದು ತಂದೆ ನೆನಪು ಮಾಡುವುದು, ಬಿಂದುವಿನ ರೀತಿಯಲ್ಲಿ ತಂದೆ ಅಂತ ತಿಳಿದು ನೆನಪು ಮಾಡೋದು ಮಕ್ಕಳಿಗೆ ಏನಾಗುತ್ತೆ, ಕಷ್ಟದ ಮಾತು. बाप कहते हैं मैं जो हूँ जैसा हूँ ऐसा कोई मुश्किल याद कर सकते हैं. ನಾನು ಹೆಂಗಿದ್ದೀನಿ, ಯಾರಾಗಿದ್ದೀನಿ, ಇದೆಲ್ಲ ನೆನಪು ಮಾಡೋದು ಮಕ್ಕಳಿಗೆ ಕಷ್ಟದ ಮಾತು. जैसे वहाँ जैसे बाप को वैसे बच्चे होती है ना, कुछ जाना तो बाप को भी जाना. ನಮಗೆ ನಮ್ಮ ಪರಿಚಯ ಸಿಕ್ಕೋದ್ಮೇಲೆ ಯಾರು ಪರಿಚಯ ತಿಳ್ಕೊಳ್ಬೇಕು, ತಂದೆಯ ಪರಿಚಯನ ತಿಳ್ಕೊಳ್ಬೇಕಲ್ವಾ. तुम जानते हो पढ़ाने वाला तो एक बाप है, पढ़ने वाले ಓದಿಸುವಂತ ಶಿಕ್ಷಕ ಒಬ್ಬರೇ, ಓದುವಂತವರು ಅನೇಕ ವಿದ್ಯಾರ್ಥಿಗಳು. ಸ್ಟೇಜ್ ಮೇಲೆ ಎಷ್ಟು ಜನ ಟೀಚರ್ ಇರ್ತಾರೆ, ಒಬ್ಬರೇ. ವಿದ್ಯಾರ್ಥಿಗಳ ಕೆಳಗಡೆ ಎಷ್ಟು ಜನ ಕೂತಿರ್ತಾರೆ, ಅನೇಕ ಮಕ್ಕಳು. बाप राज्य में कैसे स्थापना करते हैं और तुम बच्चे ही जानते हो. ಹಿಂಗೆ ಸ್ಥಾಪನೆ ಮಾಡ್ತಾರೆ ಅನ್ನೋ ಪರಿಚಯ ನಿಮ್ಮ ಮಕ್ಕಳಿಗೆ ಮಾತ್ರ ಗೊತ್ತು ಅಂತಾರೆ ಬಾಬಾ. ಬಾಕಿ ಶಾಸ್ತ್ರ ಆದಿ ಸಭೆಗೆ ಭಕ್ತ ಮಾಡಿ ತಿಳಿಸ್ಬೇಕಂದ್ರೆ ಸ್ವಲ್ಪ ಕೆಲವು ವಿಚಾರಗಳನ್ನ ಬೇರೆಯವ್ರಿಗೆ ಏನ್ ಮಾಡಬೇಕು, ತಿಳಿಸ್ಕೊಡ್ಬೇಕಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಭಕ್ತಿಗೂ ಜ್ಞಾನಕ್ಕೂ ಏನು ಅಂತಾರ, ಈ ವೇದ ಶಾಸ್ತ್ರಗಳಿಗೂ ಮತ್ತೆ ತಂದೆಯ ಜ್ಞಾನಕ್ಕೂ ಏನು ಅಂತಾರ, ಕೆಲವನ್ನ ತಿಳಿದು ಬೇರೆಯವ್ರಿಗೆ ಏನ್ ಮಾಡ್ಬೇಕಾಗತ್ತೆ, ತಿಳಿಸ್ಕೊಡ್ಬೇಕಾಗತ್ತೆ. ಬಾಕಿ ಉನ್ನತಿ ಕೊಯ್ ಬಾತ್ ನಹಿ, ಇದರಲ್ಲಿ ಹೊಟ್ಟೆ ಕಿಚ್ಚು ಪಡುವಂತ ಮಾತಿಲ್ಲ. ಅವ್ರನ್ನ ನೋಡಿದ ತಕ್ಷಣ ನಾವು ಹೊಟ್ಟೆ ಕಿಚ್ಚು ಪಡುವಂತದಲ್ಲ. ಎಷ್ಟೆಷ್ಟು ತಿಳ್ಕೊಳ್ತೀವಿ ಬೇರೆಯವ್ರಿಗೆ ಏನಾಗುತ್ತೆ, ನಮಗೆ ತಿಳಿಸೋದಿಕ್ಕೆ ಸಹಜ ಆಗುತ್ತೆ. ಅಯ್ಯೋ ನಮಗಿಂತ ಇವ್ರು ಹಳಬರು ಹೊಸಬ್ರು ಮುಂದೆ ಹೋಗ್ಬಿಟ್ರಲ್ಲ ಅಂತ ಹೇಳಿ ಬೇರೆಯವ್ರ ಮೇಲೆ ನಾವು ಹೇಳ್ತಾರೆ ಮಕ್ಕಳು ಯಾವುದೇ ರೀತಿ ಮಾಡುವಂತದಲ್ಲ.